ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ನ ಆರೋಪ ಕೇಳಿ ಬಂದಿದ್ದು ಹಿಂದೂ ಪರ ಸಂಘಟನೆಗಳು ಈ ಹಿನ್ನೆಲೆಯಲ್ಲಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿವೆ. ಮುಸ್ಲಿಂ ಯುವಕ ಸಮೀರ್ ಮನೆಗೆ ನುಗ್ಗಿ ಗಲಾಟೆಯನ್ನ ಮಾಡಿದ್ದಾರೆ ಹಿಂದೂ ಪರ ಸಂಘಟನೆಯವರು. ಲವ್ ಜಿಹಾದ್ನ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಯವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯುವಕರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಹಿಂದೂ ಸಂಘಟನೆಯವರು. ಹಳೆ ಹುಬ್ಬಳ್ಳಿ ಠಾಣಾ ಪೊಲೀಸರಿಗೆ ಒಪ್ಪಿಸಿ ಆತನ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಆತ ಜಿಮ್ ಟ್ರೈನರ್ ಆಗಿದ್ದ ಸಮೀರ್, ಹಾಗಾಗಿ ಆತನ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು, ಲವ್ ಜಿಹಾದ್ ಅನ್ನ ಮಾಡಿದಾನೆ ಅನ್ನುವಂತಹ ಒಂದು ಆರೋಪದ ಹಿನ್ನೆಲೆಯಲ್ಲಿ ಇದೀಗ ಕ್ರಮಕ್ಕೆ ಆಗ್ರಹವನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತರ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಜಿಮ್ಗಳ ವಿರುದ್ಧ ಹಿಂದೂ ಪರ ಸಂಘಟನೆಯವರು ಕಿಡಿಕಾರಿದ್ದಾರೆ. ಜಿಮ್ಗಳು ಲವ್ ಜಿಹಾದ್ ಕೇಂದ್ರಗಳಾಗಿವೆ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಇಂತಹ ಘಟನೆಗಳಿಗೆ ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದು, ಇದೀಗ ಕಿಮ್ಸ್ ಆಸ್ಪತ್ರೆಗೆ ಎರಡೂ ಕುಟುಂಬಗಳು ಕೂಡ ದಾಖಲಾಗಿದೆ. ಗಲಾಟೆಯಾದ ಹಿನ್ನೆಲೆಯಲ್ಲಿ ಕಿಮ್ಸ್ ಆಸ್ಪತ್ರೆಗೆ ಕಮಿಷನರ್ ಎನ್ ಶಶಿಕುಮಾರ್ ಭೇಟಿ ಕೊಟ್ಟಿದ್ರು. ಎರಡೂ ಕುಟುಂಬಸ್ಥರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಪಡೆದಿದ್ದಾರೆ ಕಮಿಷನರ್. ಈ ದಿನ ಬೆಳಗ್ಗೆ ಸುಮಾರು 8 ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ. ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು, ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ. ಮತ್ತು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾ ಅಂತೇಳಿ ಅವ ಒಂದು 5-6 ಜನ ಹಿಂದೂ ಹುಡುಗಿಯರು ಫೋಟೋ ಮತ್ತು ವಿಡಿಯೋಸ್ ಇಟ್ಕೊಂಡು ಲವ್ ಜಿಹಾದ್ ಬಲಿ ಬೀಳ್ಸ್ಯಾನ. ಅವ್ರನ್ನ ಬೀಳಿಸಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಸಾವಜಿ ಸಮಾಜಕ್ಕೆ ಅವ ಓಪನ್ ಆಗಿ ಬೇದಾನ. ಅದರ ಸಂಬಂಧ ಇವತ್ತು ಆ ಸಮಾಜದವರು ಮತ್ತು ಎಲ್ಲ ಹಿಂದೂ ಸಂಘಟನೆಯವರು ಕೂಡಿ ಹೋಗಿ ಅವ್ನು ಬೆಳಿಗ್ಗೆ ಕರ್ಕೊಂಬಂದು ನಾವು ಹಳೆ ಹುಬ್ಬಳ್ಳಿ ಸ್ಟೇಷನ್ಗೆ ಒಪ್ಸ್ಯಾರ. ಅವನ್ನ ಒಪ್ಪಿಸಿಂದ ಆ ಸಮೀರ್ ಮುಲ್ಲಾನ ಮನೆಯವರು ಒಂದು 4-5 ಜನ ಹೆಣ್ಮಕ್ಳು, ಒಂದು 4-5 ಜನ ಗಂಡ್ಮಕ್ಳು ಬಂದು ಆ ಹುಡುಗಿಯರ ಮನೆಗೆ ಬಂದು ಆ ಕದ ಮುರಿಯಾಕಿದ ಪ್ರಯತ್ನ ಮಾಡ್ಯಾರ. ಮತ್ತು ಒಳ್ಳೆಗೆ ನೀನು ಫೋಟೋ ಮತ್ತು ವಿಡಿಯೋಸ್ ಅದು ನಮ್ಮ ಕಡೆ ಅದಾವು, ಅವನ್ನೆಲ್ಲ ನಾವು ಲೀಕ್ ಮಾಡ್ತೀವಿ. ಆ ಬಳಿಕ ನೀನು ಸುಸೈಡ್ ಮಾಡೋ ಮಟನು ಮಾಡ್ಕೊಂಬಿಟ್ಟನು ನಾನು ನಿನ್ನ ಬಿಡೋಂಗಲ್ಲ. ಮತ್ತು ಒಳ್ಳೆ ನಿಮ್ಮ ಮನೆಗೆ ಬೆಂಕಿನೂ ಹಚ್ತೇವೆ ಅಂತೇಳಿ ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಬಂದು ಇಲ್ಲೆಲ್ಲ ಆಗಿ ಬ್ಯಾಟು ಗೀಟು ಎಲ್ಲ ಹಾಕಿ ಸ್ಟಿಕ್ಕು ಬ್ಯಾಟ್ ಗೀಟ್ ಎಲ್ಲ ತೊಗೊಂಬಂದಾರ. ಅವ್ರು ತೊಗೊಂಬಂದು ಆ ಹುಡುಗಿಗೆ ಧಮಕಿ ಕೊಟ್ಟಾರ. ಹಾಗಾಗಿ ಇದೊಂದು ಲವ್ ಜಿಹಾದ್ ಅಡ್ಡ ಆಗ್ಯಾವ. ಅದಕ್ಕೆ ಜಿಮ್ನವ್ರಿಗೆ ನಾವು ಎಂದ ಹೇಳ್ದೆ, ನಮಗೆ ಸಪ್ರೇಟ್ ಮಾಡ್ತಿದ್ರೆ ಸಪ್ರೇಟ್ ಮಾಡಿರಿ. ಯಾಕಂದ್ರೆ ಲೇಡೀಸ್ ಸ್ಟ್ರೀಮ್ರ ಸಪ್ರೇಟ್ ಆಗ್ಬೇಕು, ಜೆಂಟ್ಸ್ ಸ್ಟ್ರೀಮರ್ ಸಪ್ರೇಟ್ ಆಗ್ಬೇಕು. ಇಲ್ಲ ಅಂದರೆ ಇದ್ರ ಬಗ್ಗೆ ನಾವು ಒಂದು ಉಗ್ರವಾದ ಹೋರಾಟ ತೊಗೊತೀವಿ ಅಂತೇಳಿ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ಅವರು 5-6 ಹುಡುಗರು ಬಂದು ದಂಧೆ ಹಾಕಿದ್ದಾರೆ. ಅಕ್ಕಾರ ನಂಗೆ ಹೆದರಿ ನಂಗೆ ಫೋನ್ ಮಾಡ್ಯಾರ. ತೈ ಮೇಲೆ ಬೈಯೋದು, ಅಪ್ಪಾರ ಮೇಲೆ ಬೈಯೋದು, ಜಾತಿ ಮೇಲೆ ಬೈಯೋದು, ಖಲಾಸ ಮಾಡ್ತೀನಿ, ಮುಗಳಾಗ ಚಾಕೂನ ಹಾಕ್ತೀನಿ, ಬ್ಯಾಟ್ ಸ್ಟಂಪ್ ಚಾಕು ತೊಗೊಂಬಂದಾರ್ರಿ. ಅವ್ರು ವ್ಯಾನ್ ಕಾರ್ ತೊಗೊಂಬಂದಾರ. ಚೀರಾಡುದು ಹೆಣ್ಮಕ್ಳಂದ್ರೆ ಬಾಯಾಗ ಎಲ್ಲ ಹರಿದಿದ್ದು ಬಾಯಿ ಇದ್ದಂಗೆ ಐತಿ. ಬರಾಕ್ ಹೋಗ್ಬೇಡ್ರಿ ಅಂತೇಳಿ ನನ್ಗೆ ಹೊಡೆದಾರೆ. ಬಂದ ಕೂಡ ಅವ್ರು ಮಾತಾಡೋನ್ ತಡಿ ಅಂತಂದ್ರೆ ಯಾರ ಸಮೀರ್ ಅಂತ ಚೀರಾಕತ್ರು. ನಮ್ಮ ಸಮೀರ್ ಯಾರಂದು ಗೊತ್ತಿಲ್ಲ. ಬಂದು ಇವ್ರು ಕಿರಿಕಿರಿ ಮಾಡಿದ್ದಾರೆ. ಅವ್ರು ಯಾರ ಸಮೀರ್ ಅಂತ್ರಿ, ಸಮೀರಿಗೆ ನಾವು ಕಿಡ್ನ್ಯಾಪ್ ಮಾಡೇವು ಅಂತೇಳಿ ಅವ್ರು ಬೈದಾರ ಸರ್. ಅವ್ರ ಸಮೀರ್ ಎಲ್ಲದಾನ ಏನಿಲ್ಲ ನಮ್ಗೆ ಗೊತ್ತಿಲ್ಲ. ಮತ್ತು ಹಿಂಗೆ ಪಬ್ಲಿಕ್ನಾಗ ಬಂದು ಅವ್ರು ಹಿಂಗೆ ಅಟ್ಯಾಕ್ ಮಾಡೋದು, ನಾವು ಹುಡುಗನ ನಮ್ಮ ಸಂಬಂಧ ಇಲ್ಲ ಏನಿಲ್ಲ, ನೀವು ಗೆಳೆತನ ಮಾಡ್ರ ಅಂತಂದ್ರೆ ಹಿಂಗೆ ಬಂದು ಫ್ಯಾಮಿಲಿ ಬಂದು ಬೈದಾಟ ಮಾಡೋದು, ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಲ್ಲ. ಇನ್ನು ರೌಡಿಸಮ್ ಮಾಡಕ್ಕೆ ಬಂದಿದ್ದಾರೆ. ಇನ್ನು ಇವತ್ತಿಗೆ ಅವ್ನು ಬೇರೆ ಜಾತಿ, ನಮ್ಮ ಬೇರೆ ಜಾತಿ, ಅವ್ನು ಬಂದು ಇಲ್ಲೇ ಬಂದು ದಾಂಧಲಿ ಮಾಡು. ಅವ್ನ ತಮ್ಮಂಗೆ ನಾವು ಹಿಡಿದಿಲ್ಲ ಬಿಟ್ಟಿಲ್ಲ, ನಾವು ನೋಡೇ ಇಲ್ಲ. ಮತ್ತು ಅವ್ನು ಹಿಂಗೆ ಮಾತಾಡೋದು ಅಂದ್ರೆ ಏನದು? ಹುಡುಗಿಗೆ ಎತ್ಕೊಂಡು ಹೋಗ್ಬಿಡ್ತೇನೆ, ಖಲಾಸ ಮಾಡ್ತಾ ಅವ್ಗೆ ಏನು ಮಾಡೋದು ಮಾಡ್ತೇವೆ ನಾವು ಅಂತ ನಾತಾರ್ರಿ. ಧಮ್ಕಿ ಹಾಕತ್ತದ. ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಲವ್ ಜಿಹಾದ್ ಅಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇಬ್ರು ಅಂತ ಹೇಳಿ ಸಮೀರ್ ಸಹೋದರಿ ತೈಸಿಮ್ ಮುಲ್ಲಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಹಿಂದೂ ಪರ ಸಂಘಟನೆಯವರು ಇದು ಲವ್ ಜಿಹಾದ್ ಅನ್ನುವ ಆರೋಪವನ್ನ ಮಾಡಿದ್ದಾರೆ. ಸಮೀರ್ನನ್ನ ಅಪಹರಿಸಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ.
ಯುವತಿ ಮನೆಯವರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಇದೀಗ ಹುಡುಗನ ಕಡೆಯವರು ಸಮೀರ್ ತಪ್ಪು ಮಾಡಿಲ್ಲ ಅಂತ ಅವರ ಕುಟುಂಬಸ್ಥರು ಹೇಳ್ತಿದ್ದಾರೆ. ಸಮೀರ್ ಜೊತೆಗೆ ಖುಷಿ ಕಲ್ಬುರ್ಗಿ ಅನ್ನೋ ಯುವತಿಯ ಸ್ನೇಹ ಇತ್ತು. ಇವರಿಬ್ರು 3 ವರ್ಷದಿಂದ ರಿಲೇಶನ್ಶಿಪ್ ಅಲ್ಲಿ ಇದ್ರು ಅಂತ ಹೇಳಿ SSK ಸಮಾಜದವರು ನಮ್ಮ ಮನೆಗೆ ಬಂದು ನನ್ನ ತಮ್ಮನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿ ಇದೀಗ ತೈಸಿಮ್ ಅಂದ್ರೆ ಸಲೀಂ ಸಹೋದರಿ ಹೇಳ್ತಾ ಇರುವ ಮಾತು. ಇವ್ರದ್ದೇನು ಸಮಾಜ ಇದೆಯಲ್ಲ SSK ಗ್ರೂಪ್ ಇವ್ರದ್ದು ಸೌಜಿ ಸಮಾಜ ಅವ್ರೇನು ಮಾಡ್ಯಾರ್ರಿ ಇವತ್ತು ಬೆಳಗ್ಗೆ ಐ ಥಿಂಕ್ ಅರೌಂಡ್ 100 ಜನ ಇದ್ರಿ ಅವರು 150 ಜನ ಇದ್ರಿ ಅವರು ನಮ್ಮ ಮನೆಗೆ ಬಂದಾರ್ರಿ. ನಮ್ಮ ಮನೇಲಿಂದ ನಮ್ಮ ತಮ್ಮ ಕರ್ದಾರಿ ಕೆಳಗಡೆ ಅವರು. ನಮ್ಮ ತಮ್ಮ ಕೆಳಗಡೆ ಹೋದ್ಮೇಲೆ ಅವ್ರಿಗೆ ಹೊಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅವ್ರು ಆಟೋದಲ್ಲಿ ಹಾಕಿ. ರೀಸೆಂಟ್ಲಿ ಗೋವಾಗೆ ಹೋಗಿದ್ರಿ ಇವರು ನಮ್ಮ ತಮ್ಮ ಮತ್ತು ಅವ್ರ ಪಪ್ಪ ಬಂದು ಡ್ರಾಪ್ ಮಾಡಿ ಹೋಗ್ಯಾರ್ರಿ ಅವ್ರಿಗೆ. ಸೊ ಇಷ್ಟೆಲ್ಲ ರಿಲೇಷನ್ಶಿಪ್ನಾಗ ಇದ್ರೂ ಇವ್ರ ಸಮಾಜದವ್ರಿಗೆ ಏನು ಗೊತ್ತಿಲ್ಲ ಫೋಟೋಸ್ ಎಲ್ಲ ಬಗ್ಗೆ. ಇದಷ್ಟೇ ಇಲ್ಲ, ನಮ್ಮ ತಮ್ಮನ ಫೋನ್ ತೊಗೊಂಡಿದ್ದಾರೆ ಅವ್ರು. ಅದು ಫೋನ್ ಓಪನ್ ಮಾಡಿರಿ, ಅದರಲ್ಲಿ ಚೆಕ್ ಮಾಡಿರಿ, ಇವ್ರದ್ದೆಲ್ಲ ಫೋಟೋಸ್ ಪಿಕ್ಚರ್ಸ್ ಎಲ್ಲೆಲ್ಲಿ ಹೋಗಿದ್ದಾರೆ ಇವರು ಎಲ್ಲ ಐತ್ರಿ ಅವ್ರದ್ದು. ಆ ಹುಡುಗಿನ ಮನೆಗೆ ಬೆಳಗ್ಗೆ ಹೋಗಿದ್ವಿ ನಾವು. ಸೊ ಬೆಳಗ್ಗೆ ಐ ಥಿಂಕ್ ಅರೌಂಡ್ 7 o'clock ಈಗ 7 ಗಂಟೆಗೆ ಕಿಡ್ನಾಪ್ ಮಾಡಾರಿ ನಮ್ಮ ತಮ್ಮಾಗ. ಒಂದು 23 ಹುಡುಗನಿಗೆ 100 ಜನ ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತು ಸಮೀರಿಂದ ಐತಲ್ರಿ ಇದು ನಮ್ಮ ಇಲ್ಲಿಂದ ಇದೇನು ಲವ್ ಜಿಯಾದಿಲ್ಲ ಅಷ್ಟೇ. ಅದು SSK ಸಮಾಜದವ್ರಿಗೆ ಬುದ್ಧಿ ಇಲ್ಲ ಏನು ಮಾತಾಡ್ಬೇಕಂತ. ಲವ್ ಜಿಹಾದ್ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮೀರ್ ವಿರುದ್ಧ ಇದೀಗ ಯುವತಿಯ ತಾಯಿ ರಾಜೇಶ್ವರಿ ಕಿಡಿಕಾರಿದ್ದಾರೆ. ಸಮೀರ್ ನನ್ನ ಮಗಳಿಗೆ ತಲೆ ಕೆಡಿಸಿದಾನೆ ಅಂತ ರಾಜೇಶ್ವರಿ ಹೇಳ್ತಾ ಇದ್ದಾರೆ. ನನ್ನ ಮಗಳ ಮೇಲೆ ಹಿಪ್ನೋಟೈಸ್ ಮಾಡಲಾಗಿದೆ. ನನ್ನ ಮಗಳಿಗೂ ಸಮೀರ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಸಮೀರ್ ವಿರುದ್ಧ ಯುವತಿಯ ತಾಯಿ ರಾಜೇಶ್ವರಿ ಕಿಡಿಕಾರಿದ್ದಾರೆ. ಹಿಪ್ನೋಟಿಸಮ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ. ಕಳೆದ 4-5 ದಿನದಿಂದ ನನ್ನ ಮಗಳಿಗೆ ಸಮೀರ್ ಮತ್ತು ಕುಟುಂಬಸ್ಥರು ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮನ್ನ ಸುಟ್ಟು ಹಾಕೋದಿಕ್ಕೆ ಸಮೀರ್ ಕುಟುಂಬ ಬಂದಿದೆ. ಪೆಟ್ರೋಲ್ ಹಾಕಿ ಸ್ಟಿಕ್ ತಲವಾರ್ ತಗೊಂಡು ಬಂದು ಹಲ್ಲೆ ಮಾಡಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಯುವತಿಯ ತಾಯಿ ರಾಜೇಶ್ವರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾಡ್ಯಾರ್ರಿ ನಾವು ಜಿಮ್ಮಿಗೆ ಕಳಿಸ್ತಿದ್ವಿ, ಒಪ್ಕೊತೀವಿ. ಜಿಮ್ಮಿಗೆ ಕಳಿಸಿದ ಮೇಲೆ ನನ್ನ ಮಗಳಿಗೆ ಅಲ್ಲಿ ಡ್ರಿಂಕ್ಸ್ ಒಳಗೆ ಏನೋ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಇಮೋಷನಲ್ ಅತ್ಯಾಚಾರ ಮಾಡ್ಯಾನ, ಭಾಳ ಟಾರ್ಚರ್ ಮಾಡ್ಯಾರ. ಇದು ನನಗೆ ಗೊತ್ತಾದ ಮೇಲೆ ನಾನು ನನ್ನ ಮಗಳಿಗೆ ಬಡ್ದು ಗಿಡ್ದು ಮನೆಗೆ ಕಳಿಸಿದ ಮೇಲೆ ಅವರು ರಿಟರ್ನ್ ಮತ್ತೆ ನನ್ನ ಮನೆ ಕಡೆ ಬಂದು 10-6 ಜನ ಬಂದು ನಿನಗೆ ರಾತ್ರಿಗೆ ಪೆಟ್ರೋಲ್ ಹಾಕಿ ನಿನ್ನ ಮಗಳಿಗೆ ಕಟ್ತೀವಿ, ಸುಟ್ಟು ಹಾಕ್ತೀವಿ ಅಂತ ಹೇಳಿದ್ರು ರೀ. ಹೇಳಿದ ತಕ್ಷಣ ನಾವು ಎಲ್ಲರಿಗೂ ನಮ್ಮ ಸಮಾಜವ್ರಿಗೆ ಹೇಳಿದ್ವಿ. ನಾವು ಸಮಾಜವ್ರಿಗೆ ಹೇಳಿದ ತಕ್ಷಣ ಅವ್ರೇನು ಹೇಳಿದ್ರು, ಇಲ್ಲ ನಿಮ್ಮ ಮಗಳು ಇದ್ರೊಳಗೆ ಇನ್ವಾಲ್ವ್ ಅದ್ರೊಳಗೆ ಅಂತ ನನ್ನ ಮಗಳಿಗೆ ಹಿಮ್ನೋಟೈಸ್ ಮಾಡ್ಯಾರ ರೀ. ನನ್ನ ಮಗಳಿಗೆ ಭಾಳ ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಾನು ನಿಂತಿದ್ದಕ್ಕೆ ನನಗೆ ಇವತ್ತು ಬೆಳಗ್ಗೆ 7 ಗಂಟೆ ಬಂದು ನನಗೆ ಹೆದರ್ಸ್ಯಾರ್ರಿ. 10 ಜನ ಬಂದು ನಿನಗೆ ಹೊಡಿತೀನಿ, ನಿನ್ನ ಮಗಳಿಗೆ ಕತ್ತರಿಸಿ ನಾನು ಸುಟ್ಕೇಸೊಳಗೆ ಹಾಕ್ತೀನಿ, ಮತ್ತು ನಮ್ಮ 100 ಮಂದಿ ಹುಡುಗರ ಜೊತೆಗೆ ನಿನ್ನ ಮಗಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿ ನನಗೆ ಬೆಳಗ್ಗೆ ಖುಲ್ಲಾ ಹೇಳ್ಯಾಳ್ರಿ, ಧಮಕಿ ಹಾಕ್ಯಾಳ. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರಿ ಇವ್ರು. ಇಲ್ಲ ಸರ್, ಇಲ್ಲ ಅವ್ರು ಬಿಟ್ಟೋಗಿದ್ದ ಗ್ರೂಪ್ ಒಳಗೆ ಫಂಕ್ಷನ್ ಐತಂತ ಹೇಳಿ ಅವ್ರು ಇದ್ದಿದ್ದಿಲ್ರಿ ಸರ್. ಅವ್ರು ಅಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ಯಾರ ಸರ್. ಅವ್ರು ಬರೀ ಹಿಪ್ನೋಟೈಸ್ ಮಾಡ್ಯಾರ, ಫುಲ್ ಬ್ಲ್ಯಾಕ್ ಮೇಲ್. ಲವ್ ಜಿಹಾದ್ ಒಳಗೆ ನನ್ನ ಮಗಳಿಗೆ 6 ಹಾಕ್ಸ್ಕೊಂಡಾರ ಅವ್ರು. ನಮಗೆ ನ್ಯಾಯ ಬೇಕು ಸರ್. ಹಿಂಗ ಬೇರೆ ಯಾವ ಮಗಳಿಗೂ ಆಗ್ಬಾರ್ದು. ಅದಕ್ಕೆ ನಾನೀಗ ನಿಂತೀನಿ, ನನಗೆ ನ್ಯಾಯ ಬೇಕು. ಅವ್ನು ನನ್ನ ಮಗಳಿಗೆ ಏನು ಮಾಡ್ಯಾನ ನೋಡ್ರಿ, ಅವ್ನು ನನಗೆ ಎದುರುಗಡೆಯಲ್ಲಿ ತರಿಸ್ಬೇಕು, ನಾನು ಅವ್ನಿಗೆ ಮಾತಾಡ್ಬೇಕು. ಈ ಭಾಳಷ್ಟು ಹುಡುಗಿಯರಿಗೆ ಮಾಡ್ಯಾರಿ ಸರ್. ಅದು ಭಾಳ ಅದಾವ ನಮ್ಮ ಕಡೆ ವಿಡಿಯೋ ಅದಾವ್ರಿ ಸರ್. ಅವನ ಮಾಡ್ಯಾರ, ಬ್ಲ್ಯಾಕ್ ಮೇಲ್ ವಿಡಿಯೋನು ಅದಾವ್ರಿ ಸರ್. ನಾವು ಮುಂಜಾನೆ ನಾವು ಮನೆಯಾಗಿದ್ದು ಸರ್, ಏಕಾಏಕಿ 10 ಮಂದಿ ಬಂದು ದಬ್ಬ ಚಾಲು ಹೊಡ್ಯಾಕ್ ಚಾಲು ತಲವಾರ್ ತೊಗೊಂಡು ಬಂದ್ಬಿಟ್ರಿ ಸರ್. ನಾವು ನಮ್ಮ ಇದಕ್ಕಂತ ಹೇಳಿದ್ರೆ ಅವ ಸಮೀರ್ ಎಲ್ಲಿದ ಸಮೀರ್ ಅನ್ನಂಗೆ ಕೇಳಾಕತ್ತಾರ ಸರ್. ಯಾ ಸಮೀರಪ್ಪ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ದಬ್ಬ ಚಾಕು ತೊಗೊಂಡು ನೀ ಎಲ್ಲಿದಿ ನಮ್ಗೆ ಹೇಳ, ಇಲ್ಲಿಗ ನಮ್ಮ ಖಲಾಸ ಮಾಡ್ತೀವಿ ನೋಡಂತೇಳಿ ಇವತ್ತು ನಮ್ಮ ಮುಂಜಾನೆ ಬಂದು ದಮ್ ಕೊಟ್ರಿ ಸರ್. ಅದಕ್ಕೆ ನಾವು ನಮ್ಮ ಸಮಾಜಿಗೆ ಎಲ್ಲ ಈ ಮಾಹಿತಿ ಕೊಟ್ಟು ಬಂದ್ಬಿಡ್ರಿ. ಹೌದ್ರಿ, ಮುಂಜಾನೆ ಬಂದಾರ, ವಿಡಿಯೋ ಇದಾವೆ ಸರ್. ಅವ್ರು ಬಂದಿದ್ದು ಇವತ್ತು ಮುಂಜಾನೆ. ಅವರು ಎಲ್ಲ ಇವರು ವಿಕಾಸ್ ನಗರ್ ನಮ್ಮ ಮನೆ ಅವ್ರ ಹುಡುಗನ ಅಣ್ಣ ತಮ್ಮ ಯಾರು ಬಂದಿದ್ರು, ಅಕ್ಕ ತಂಗಿ. ಏನು ತಲವಾರ್ ತೊಗೊಂಬಂದಾರಿ, ಬ್ಯಾಟ್ ತೊಗೊಂಬಂದಾರಿ, ಎಲ್ಲ ಐತ್ರಿ ಅಲ್ಲಿ ವಿಡಿಯೋ ಅದಾವ ಸರ್. ಬಾಗಲ ಮೂರು ದಂಧನ ಹೊಡ್ಯಾಕತ್ತಾರ. ನಿಂಗೆ ಖಲಾಸ ಮಾಡ್ತೀವಿ, ಬ್ಯಾಂಕಿನಲ್ಲಿ ಸುಡ್ತೀವಿ, ನಿಮ್ಗೆ ಎಲ್ಲ ಮಾರಕದ ಎಲ್ಲ ತೊಗೊಂಬಂದು ನಿಂಗೆ ಪೆಟ್ರೋಲ್ ಹಾಕಿ ಸುಡ್ತೀವಿ ಅಂದ್ರೆ ನಮ್ಮ ಇದ ಸಂಬಂಧ ರೀ. ಇದಕ್ಕೆ ನೀ ನಮ್ಮ ಅಂದ್ರೆ ಸಮೀರ ಅಂದ್ರೆ ಯಾರು ಕರ್ಕೊಂಡು ಹೋಗ್ಯಾರಿ ಸರ್? ಬೇರೆಯವ್ರು ಕರ್ಕೊಂಡು ಹೋಗ್ಯಾರ, ನಮ್ಮ ಪೊಲಿಟಿಷಿಯನ್ ಕರ್ಕೊಂಡು ಹೋಗ್ಯಾರ. ಯಾರ ನಮ್ಮ ಮನೆಗೆ ಬಂದಾರ ಇವ್ರು, ನೀವು ಕರ್ಕೊಂಡು ನೀವು ಮಾಡಿ ಅಂತೇಳಿ ತಿಳ್ಕೊಂಡು ಹೋಗಿ ಬಂದಾರ ಸರ್. ಈಗ ನಮ್ಗೆ ನ್ಯಾಯ ಬೇಕು ನೋಡ್ರಿ ಸರ್, ನ್ಯಾಯ ಬೇಕು. ನಮ್ಮ ಮಗಳ ನಂದು ಏನು ಹೇಳ್ತಾಳೆ ಅದು ಮಾಡ್ತಾಳೆ ಸರ್. ನಮ್ಗೆ ಸುರೇಶ್ ಬೇಕು ನೋಡ್ರಿ. ಲವ್ ಜಿಹಾದ್ ಮಾಡಾಕತ್ತಾರ ಸರ್. ನಂಗೆಲ್ಲ ನಮ್ಮ ನ್ಯಾಯ ಬೇಕು ನೋಡಿ ಸರ್. ಅಷ್ಟು ಹುಡುಗಿಯರ ಮನೆ ಅಂತ ನನಗೆ ಒಂದು 7:30 ನಂಗೆ ಒಂದು ಕಾಲ್ ಬಂದಿತ್ತು. ನಮಗೆ ಹಿಂಗೆ ಭಾಳಷ್ಟು ಕಾಲ್ ಬರ್ತಾ ಇದಾವೆ. ಏನದ ಹುಡುಗಂದೇನೋ ಅಕ್ಕ ಅದಾಳ, ಅವರು ಕಾಲ್ ಮಾಡಿ ನಮಗೆ ಎಲ್ಲ ಟಾರ್ಚರ್ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಗೇನು ಕೊಂದು ಬಿಡ್ತೀನಿ, ನಿಮಗೆ ಸಾಯಿಸಿ ಬಿಡ್ತೀನಿ,
ನಿಮಗೆ ಸುಟ್ಟಾಗ್ತಾನೆ ಅಂತಂದ ಕಾಲ್ ಬಂದಿದ್ದಕ್ಕೆ ಅವರ ಏನು ಹುಡುಗಿ ಅದಾಳ ಹುಡುಗಿಯರ ಅಕ್ಕರು ಹುಡುಗಿಯರ ಅಮ್ಮ ತಾಯಿಯವರು ನಮಗೆ ಕಾಲ್ ಮಾಡಿದರು. 7:45ಗೆ ನಾವು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿದ್ವಿ, ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ. ನಾವು ಫೋನ್ದಾಗ ಕಾಲ್ ಮಾಡಿದ್ವಿ. ಮಾಡ್ಕೊಳ್ಳಿ ಅವನೈತಿ ಅವಾಗ ಒಂದು ವಿದಿನ್ 2 ಮಿನಿಟ್ಸ್ ಏನೈತಿ ಒಂದು ಕಾರ್ ಬಂದ್ರಿ. ಕಾರ್ದಾಗ ಒಂದು 5-6 ಹುಡುಗರು ಮತ್ತು 3 ಹೆಣ್ಣುಮಕ್ಕಳು ಬಂದು ಬ್ಯಾಟ್ ಸ್ಟಂಪ್ ಎಲ್ಲ ತೊಗೊಂಬಂದಿದ್ರಿ. ಬಂದ್ಕೊಳ್ಳಿ ಒಮ್ಮಕ್ಕಲಿ ಬಾಕಲ ಸೇರಿಸಿ ಆವಾಜ್ ಮಾಡ್ಕೊಂಡು ತಾಯಿ ಮೇಲೆ ಹೊಲಸೊಲಸ ಅಬ್ಶಬ್ದ ಬೈಕೊಂಡು, ನೀವು ನಮ್ಮ ಹುಡುಗಂಗೆ ನೀವು ಒಂದು 100 ಮಂದಿ ಬಂದು ಹೊಡೆದಿರಿ, ನಾನು ರೋಡ್ ಮೇಲೆ ನಿಂದಿರಿಸಿ ನಿಮಗೆ ನಾನು ಬೆಂಕಿ ಹಚ್ಚುತ್ತೇನೆ ಅಂತಂದು ಇಂಥ ಎಲ್ಲ ಹೆದರಿಸಿ ಬಾಕಲ ಮುರಿಯಾಕೆ ಕುಂತರು. ನಾವು ಏನಂದ್ರೆ 2 ಮಂದಿ ಗಂಡ್ಮಕ್ಳು ಇದ್ದು ಹುಡುಗ ಮನೆಯಾಗದಲ್ಲಿ ನಾವೆಲ್ಲ ಲಾಕ್ ಮಾಡ್ಕೊಂಡಿವಿ. ವಿಜಯ್ ಬಂತಂದು ನಾವು ಒಂದು ಮನ್ಯಾಗ ಲಾಕ್ ಮಾಡ್ಕೊಂಡಿವಿ. ನಾವು ಅವಾಗ್ತಾಗ ಏನೈತೆ ಜೋರಾಗಿ ಬಾಕಲ ಮುರಿದಾಗಲಿ, ಗ್ಲಾಸ್ ಹೊಡಿದಾಗಲಿ, ಕಿಟಕಿ ಮುರಿದಾಗಲಿ, ಕಲ್ಲು ಹೋಗಿದಾಗಲಿ, ಬ್ಯಾಟ್ ತೊಗೊಂಡು ಬಾಕಲ ಮುರಿದಾಗಲಿ ಇವೆಲ್ಲ ಪ್ರಯತ್ನ ಮಾಡಿದರು. ಲವ್ ಜಿಹಾದ್ ಪ್ರಕರಣದಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶಗಳು ಇದೀಗ ಬಯಲಿಗೆ ಬರ್ತಾ ಇದೆ. ಈ ಪ್ರಕರಣದಲ್ಲಿ ಮತ್ತೆ ತಿರುವುಗಳು ಸಿಗ್ತಾ ಇದೆ. ಇದೀಗ ಸಮೀರ್ ಮೊಬೈಲ್ ಅಲ್ಲಿ ಒಂದಷ್ಟು ಫೋಟೋಗಳು ಪತ್ತೆಯಾಗಿದೆ. ಸಮೀರ್ ಮೊಬೈಲ್ ನಲ್ಲಿ ಹಿಂದೂ ಯುವತಿಯರ ಫೋಟೋಗಳು ಪತ್ತೆಯಾಗಿದೆ. ಆತನ ಮೊಬೈಲ್ ಅಲ್ಲಿ ಕೇವಲ ಈ ಹುಡುಗಿದ್ದು ಮಾತ್ರ ಅಲ್ಲ, ಇತರೆ ಹಿಂದೂ ಯುವತಿಯರ ಫೋಟೋಗಳು ಕೂಡ ಪತ್ತೆಯಾಗಿದೆ. ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ಚಿತ್ರ ಹಾಗೇನೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಈತನ ಮೊಬೈಲ್ ನಲ್ಲಿ ಪತ್ತೆಯಾಗಿದೆ. ಹಲವು ಹಿಂದೂ ಯುವತಿಯರ ಫೋಟೋಗಳು ಕೂಡ ಈತನ ಮೊಬೈಲ್ನಲ್ಲಿ ಸಿಕ್ಕಿದೆ. ಸಮೀರ್ ಮೊಬೈಲ್ ಬಗ್ಗೆ ಈಗ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ರು ಅನೇಕ ಹಿಂದೂ ಪರ ಸಂಘಟನೆಯವರು, ಕೇವಲ ಒಬ್ಬರಿಗೆ ಮಾತ್ರ ಅಲ್ಲ ಈತ ಅನೇಕರಿಗೆ ಹೀಗೆ ಮಾಡಿದಾನೆ ಅಂತ ಹೇಳಿ. ಇದೀಗ ಆ ಒಂದು ಪ್ರಕರಣದಲ್ಲಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಹಿಂದೂ ಹೆಣ್ಮಕ್ಕಳ ಫೋಟೋಗಳು ಆತನ ಮೊಬೈಲಲ್ಲಿ ಇರೋದು ಗೊತ್ತಾಗಿದೆ, ಸಿಕ್ಕಿದೆ. ಜೊತೆಗೆ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ಚಿತ್ರ ಕೂಡ ಇದೆ ಅದರಲ್ಲಿ. ಹಾಗೆಯೇ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಪತ್ತೆಯಾಗಿದೆ. ಈಗಾಗಲೇ ಪೊಲೀಸರು ಆತನ ಮೊಬೈಲ್ ಅನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಮಗೆ ನಾವು ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಇದ್ವಿ. ಸ್ಕ್ಯಾನಿಂಗ್ ಮಾಡಿಸಿರುವಂತಹ ಫೋಟೋ ಇದೆ. ಜೊತೆಗೆ ಅನೇಕ ಹುಡುಗಿಯರ ಫೋಟೋಗಳನ್ನ ಕೂಡ ಈತ ತನ್ನ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಈಗಾಗಲೇ ಈತನ ವಿರುದ್ಧ ಏನಾದರೂ ದೂರು ದಾಖಲಾಗಿದೆಯಾ ಅಥವಾ ಪ್ರತಿದೂರುಗಳು ಏನಾದರೂ ದಾಖಲಾಗಿದೆಯಾ ಅಥವಾ ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಈತನ ಮೊಬೈಲ್ ಅನ್ನ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳು ಗೊತ್ತಾಗಿದೆ? ನವಿತಾ, ಇಲ್ಲಿ ಕೆಲವೊಂದು ಆಘಾತಕಾರಿ ಅಂಶಗಳು ಗಮನಕ್ಕೆ ಬಂದಿದೆ ಅಂತ ಹೇಳ್ಬೋದು. ಯಾವಾಗ ಏನು ಬೆಳಿಗ್ಗೆ ಅವನ್ನ ವಶಕ್ಕೆ ತೆಗೆದುಕೊಂಡು ಏನು ಪೊಲೀಸರ ವಶಕ್ಕೆ ಕೊಡ್ತಾ ಇದ್ದಾರೆ, ಅಂದರೆ ಒಂದಿಷ್ಟು ಹಲ್ಲೆ ಮಾಡಿ ಏನು ಪೊಲೀಸರ ವಶಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಮೊಬೈಲ್ನೂ ಸಹ ವಶಕ್ಕೆ ತೆಗೆದುಕೊಂಡಿರ್ತಾರೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು. ಆ ಒಂದು ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಹಿಂದೂ ಯುವತಿಯರ ಒಂದು ಫೋಟೋಗಳು, ಅಂದರೆ ಈಗೇನು ಲವ್ ಮಾಡ್ತಾ ಇದ್ದಂತ ಹೇಳಲಾಗ್ತಾಯಿದೆ, ಆ ಹುಡುಗಿ ಅಲ್ಲದೆ ಬೇರೆ ಹಿಂದೂ ಯುವತಿಯರ ಫೋಟೋಗಳು ಸಹ ಆ ಒಂದು ಅವನ ಮೊಬೈಲ್ದಲ್ಲಿ ಫೋಟೋ ಮತ್ತು ವಿಡಿಯೋಗಳಿದ್ದಾವೆ. ಜೊತೆಗೆ ಏನಂದರೆ ಪ್ರೆಗ್ನೆನ್ಸಿ ಏನು ಟ್ಯಾಬ್ಲೆಟ್ ಬಳಸ್ತಾರೆ, ಅದರ ಪ್ರೆಗ್ನೆನ್ಸಿ ಟ್ಯಾಬ್ಲೆಟ್ ಇರ್ಬೋದು ಮತ್ತು ಜೊತೆಗೆ ಪ್ರೆಗ್ನೆನ್ಸಿ ರಿಪೋರ್ಟ್ಗಳನ್ನು ಸಹ ಅಲ್ಲಿ ಅವನ ಮೊಬೈಲ್ನಲ್ಲಿ ಪತ್ತೆಯಾಗಿರೋದು. ಏನೋ ಬೇರೆ ರೀತಿಯ ಒಂದು ಡೆವಲಪ್ಮೆಂಟ್ಗಳು ಇಲ್ಲಿ ಆಗ್ತಾ ಇದೆ ಮತ್ತು ಬೇರೆ ಬೇರೆ ಯುವತಿಯರಿಗೆ ಟ್ರ್ಯಾಪ್ ಮಾಡಿದಾನೆ ಇವನು ಅನ್ನೋ ಒಂದು ಆರೋಪಗಳು ಆರೋಪ ಮಾಡ್ತಾ ಇದ್ರು. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲೇ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಇದು ಪೊಲೀಸರು ಈಗ ಒಂದು ಮೊಬೈಲ್ನ ವಶಕ್ಕೆ ತೆಗೆದುಕೊಂಡು ಒಂದು ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇದು ಒಂದಲ್ಲ ಒಂದು ರೀತಿಯಲ್ಲಿ ತಿರುವು ಪಡ್ಕೊತಾನೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ಬೆಳಗ್ಗೆ ಕಿಡ್ನ್ಯಾಪ್ ಅಂತ ಹೇಳಿದ್ರು, ನಂತರ ಇವ್ರ ಮನೆ ಮೇಲೆ ಅಟ್ಯಾಕ್ ಆಯಿತು, ನಂತರ ಈಗೇನೋ ಅವನಿಗೆ ಹಾಸ್ಪಿಟಲ್ನಲ್ಲೇನೋ ಟ್ರೀಟ್ಮೆಂಟ್ ನಡೆದಿದೆ. ಇದೆಲ್ಲದರ ಜೊತೆಗೆ ಅವನ ಮೊಬೈಲ್ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಭಾಳಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದಿದ್ದಾವೆ. ಹೀಗಾಗಿ ಇದನ್ನು ಪೊಲೀಸರು ಈಗೇನೋ ಅದನ್ನು ಮೊಬೈಲ್ನಲ್ಲಿ ಏನೆಲ್ಲ ಅಂಶಗಳಿದೆ ಮತ್ತು ಏನೆಲ್ಲ ಫೋಟೋಗಳಿದೆ ಮತ್ತು ಮತ್ತೆ ಯಾರ್ಯಾರು ಇವನು ಟ್ರ್ಯಾಪ್ಗೆ ಏನಾದರೂ ಗುರಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಂಡು ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನವಿತಾ, ಶಿವರಾಮ್, ಈಗ ಆತ ಎಲ್ಲಿದ್ದಾನೆ, ಜೊತೆಗೆ ಈ ಹುಡುಗಿಯನ್ನ ಏನಾದರೂ ವಿಚಾರಣೆಗೆ ಒಳಪಡಿಸಿದ್ರಾ, ಅವರ ಮನೆಯವರನ್ನ ವಿಚಾರಣೆಗೆ ಒಳಪಡಿಸಿದ್ರಾ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಗ್ತಾ ಇದೆಯಾ? ಈಗೇನು ಹಲ್ಲೆಗೊಳಗಾದ ಅಂದರೆ ಕಿಡ್ನ್ಯಾಪ್ ಅಂತ ಕರ್ಕೊಂಡೋಗಿ ಹಲ್ಲೆ ಮಾಡಿದ ನಂತರ ಆ ಹಳೆ ಹುಬ್ಬಳ್ಳಿ ಠಾಣೆ ಪೊಲೀಸರ ವ್ಯಾಪ್ತಿಗೆ ಈ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಸಮೀರ್ನನ್ನು ವಶಕ್ಕೆ ಕೊಟ್ಟಿದ್ರು. ಹಾಗಾಗಿ ಆ ವಶಕ್ಕೆ ಪಡೆದಂಥ ಪೊಲೀಸರು ಅವನ ಮೇಲೆ ಹಲ್ಲೆ ಆಗಿರೋದ್ರಿಂದಾಗಿ ಅವನನ್ನು ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲು ಮಾಡಿದ್ದಾರೆ. ಅವನಿಗೆ ಒಂದು MLC ಮಾಡುವಂಥ ಮತ್ತು ಜೊತೆಗೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸ ಅಲ್ಲಿ ನಡೀತಾ ಇದೆ. ಮತ್ತೊಂದು ಕಡೆ ಈಗೇನು ಇವರು ಸಮೀರ್ ಕಡೆಯವರು ದಾಳಿ ಮಾಡಿದ್ರು, ಆ ದಾಳಿಗೆ ತುತ್ತಾಗಿ ಹಲ್ಲೆಗೊಳಗಾದಂಥವರು ಸಹ ಅಲ್ಲಿ ಹುಬ್ಬಳ್ಳಿ ಕಿಮ್ಸ್
ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾಗಿ ಇಬ್ಬರು 2 ಕಡೆಯವರು ಸಹ ಕಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗ ಯುವತಿ ಏನಂದ್ರೆ ಅಜ್ಞಾತ ಸ್ಥಳದಲ್ಲಿದ್ದಾರೆ. ಈಗ ಕೇವಲ ಯುವತಿಯ ಪೋಷಕರು ಮಾತ್ರ ಅಲ್ಲಿ ಪೊಲೀಸ್ ಠಾಣೆಗೆ ಬಂದು ದೂರು ಏನಂದ್ರೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಯುವತಿಯ ಪೋಷಕರು ಏನಂದ್ರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಆಗಿ ಏನು ಅವ್ರ ಮನೆ ಮೇಲೆ ಅಟ್ಯಾಕ್ ಮಾಡಿದ್ರು ಮತ್ತು ಏನು ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿದ್ರು ಮತ್ತೇನು ಅಸಾಲ್ಟ್ ಮಾಡಿದಕ್ಕೆ ಸಂಬಂಧಪಟ್ಟಂಗೆ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಏನಂದ್ರೆ ಏನು ಸಮೀರ್ ಕಡೆ ಕುಟುಂಬಸ್ಥರು ಏನಂದ್ರೆ ಕಿಡ್ನಾಪ್ ಕೇಸನ್ನ ದಾಖಲು ಮಾಡುವಂಥ ಕೆಲಸವನ್ನು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಹಳೆ ಹುಬ್ಬಳ್ಳಿ ಮತ್ತು ಅಶೋಕ್ ನಗರ ಪೊಲೀಸ್ ಠಾಣೆಗಳಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಈಗ 2 ಪ್ರಕರಣ ದಾಖಲಿಸಿಕೊಂಡಂಥ ಪೊಲೀಸರು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗೇನು ಪ್ರತಿಭಟನೆ ಸಹ ಮಾಡಿದ್ರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು. ಏನು ಲವ್ ಜಿಹಾದ್ಗೆ ಈ ರೀತಿ ಒಬ್ಬರಲ್ಲ ಹಲವಾರು ಯುವತಿಯರನ್ನ ಗುರಿ ಮಾಡ್ತಾ ಇದ್ದಾನೆ, ಅವನ ಮೇಲೆ ಆಕ್ಷನ್ ಆಗ್ಬೇಕಂತೇಳಿ ಹೀಗಾಗಿ ಪೊಲೀಸ್ ಕಮಿಷನರ್ ಸಹ ಭರವಸೆ ಕೊಟ್ಟಿದ್ದಾರೆ. ನಾವು ತನಿಖೆ ಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ನಂತರ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ. ಆದರೆ ಈಗೇನು ಅವನು ಮೊಬೈಲ್ನಲ್ಲಿ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಸಾಕಷ್ಟು ಹಲವಾರು ವಿಚಾರಗಳು ಬಹಿರಂಗಗೊಳ್ತಾ ಇದ್ದಾವೆ. ಈ ನಿಟ್ಟಿನಲ್ಲೂ ಸಹ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ರವಿತಾ, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ.